ನಮಸ್ಕಾರ. ಇವತ್ತು ನಾವು ದೇವದುರ್ಗ ಕ್ಷೇತ್ರದ ರಾಜಕೀಯದ ಆಳಕ್ಕಿಳಿಯೋಣ. ಯಾಕಂದ್ರೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಆಡಳಿತ ಅಂದ್ರೇನು, ಜನರ ನಿಜವಾದ ಅವಶ್ಯಕತೆಗಳೇನು ಅನ್ನೋದು ಸ್ಪಷ್ಟವಾಗುತ್ತೆ. ನೋಡಿ, ಇಲ್ಲಿ ಬಂದಿರೋ ತೀರ್ಪು ಅದು ಕೇವಲ ಒಂದು ಚುನಾವಣಾ ಫಲಿತಾಂಶ ಅಷ್ಟೇ ಅಲ್ಲ. ಅದು ಅಲ್ಲಿನ ಜನರ ಆಳವಾದ ನೋವು, ಅವರ ನಿರೀಕ್ಷೆಗಳು ಮತ್ತೆ ಒಂದು ಬದಲಾವಣೆಗಾಗಿ ಅವರು ಪಡೆತಿರೋ ಹಂಬಲದ ಪ್ರತಿಬಿಂಬ. ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ, ಈ ನಮ್ಮ ವಿಶ್ಲೇಷಣೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಗುರಿ ಮಾಡ್ತಿಲ್ಲ, ಬದಲಾಗಿ ಸಿಸ್ಟಮ್ ಅಂದ್ರೆ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಸರಿಪಡಿಸ್ಬೋದು ಅನ್ನೋದನ್ನ ನೋಡೋ ಪ್ರಯತ್ನವಷ್ಟೇ. ಸರಿ, ಈ ಇಡೀ ಚಿತ್ರಣವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು 4 ಹೆಜ್ಜೆ ಇಡ್ತೀವಿ. ಮೊದಲು ದೇವದುರ್ಗದ ಮಣ್ಣು ಮತ್ತು ಜನರ ಬದುಕಿನ ವಾಸ್ತವ ಏನು ಅಂತ ನೋಡೋಣ. ಆಮೇಲೆ ಚುನಾವಣೆಯಲ್ಲಿ ಜನ ಕೊಟ್ಟ ತೀರ್ಪು ಏನು, ಆ ಸಂಖ್ಯೆಗಳು ಏನ್ ಹೇಳ್ತಿವೆ ಅನ್ನೋದನ್ನ ನೋಡೋಣ. ಮೂರನೇದಾಗಿ ಈ ಫಲಿತಾಂಶ ಯಾಕೆ ಬಂತು, ಅದರ ಹಿಂದಿನ ಮೂಲ ಕಾರಣಗಳೇನು ಅಂತ ಹುಡುಕೋಣ. ಕೊನೆಗೆ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಜನರ ವಿಶ್ವಾಸವನ್ನ ಮತ್ತೆ ಹೇಗೆ ಗಳಿಸ್ಬೋದು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಆಡಳಿತದ ನೀಲನಕ್ಷೆಯನ್ನು ನೋಡೋಣ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಯಾವುದೇ ರಾಜಕೀಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಆ ಕ್ಷೇತ್ರದ ಮಣ್ಣಿನ ಗುಣ, ಜನರ ಬದುಕಿನ ರೀತಿ ಇದನ್ನ ಅರ್ಥ ಮಾಡ್ಕೋಬೇಕು. ದೇವದುರ್ಗ ಅಂದ್ರೆ ಅದು ಮೂಲತಃ ಒಂದು ಗ್ರಾಮೀಣ ಕೃಷಿ ಆಧಾರಿತ ಕ್ಷೇತ್ರ. ಇಲ್ಲಿನ ಜನರ ಜೀವನ ಭೂಮಿ ಮತ್ತು ಮಳೆ ಜೊತೆ ಅಕ್ಷರಶಃ ಬೆರೆತು ಹೋಗಿದೆ. ನೋಡಿ, ದೇವದುರ್ಗ ಕರ್ನಾಟಕದ ಒಂದು ಮುಖ್ಯ ಭಾಗನೇ ಹೌದು. ಆದ್ರೆ ಇಲ್ಲಿನ ಸುಮಾರು 90% ಜನ ಇವತ್ತಿಗೂ ವಾಸ ಮಾಡೋದು ಹಳ್ಳಿಗಳಲ್ಲಿ. ಅಂದ್ರೆ ಅವರ ಜೀವನದ ಪ್ರತಿ ಹೆಜ್ಜೆಯೂ ಋತುಮಾನಗಳಿಗೆ, ಕೃಷಿ ಚಟುವಟಿಕೆಗಳಿಗೆ ನೇರವಾಗಿ ಜೋಡಿಸ್ಕೊಂಡಿದೆ. ಅದಕ್ಕೆ ನೋಡಿ, ಇಲ್ಲಿನ ರಾಜಕೀಯಕ್ಕೂ ನಗರ ಕೇಂದ್ರಿತ ರಾಜಕೀಯಕ್ಕೂ ಅಜಗಜಾಂತರ ವ್ಯತ್ಯಾಸ. ಯಾಕಂದ್ರೆ ಇಲ್ಲಿನ ಜನರ ಆದ್ಯತೆಗಳೇ ಬೇರೆ, ಅವರ ಸವಾಲುಗಳೇ ಬೇರೆ. ಇಲ್ಲಿನ ಸಾಮಾಜಿಕ ರಚನೆ ಇದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ಮುಖ್ಯ. ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಸಮುದಾಯಗಳು ಇವೆರಡೂ ಸೇರಿದ್ರೇನೆ ಕ್ಷೇತ್ರದ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು. ಅಂದ್ರೆ ದೇವದುರ್ಗದ ರಾಜಕೀಯ ಮತ್ತು ಸಾಮಾಜಿಕ ಆದ್ಯತೆಗಳನ್ನು ನಿರ್ಧರಿಸೋ ಅತಿದೊಡ್ಡ ಶಕ್ತಿ ಇದು. ಯಾವುದೇ ಸರ್ಕಾರ ಬರಲಿ, ಯಾವುದೇ ನಾಯಕ ಬರಲಿ, ಈ ಸಮುದಾಯಗಳ ಆಸೆ ಆಕಾಂಕ್ಷೆಗಳನ್ನ ಕಡೆಗಣಿಸೋಕೆ ಸಾಧ್ಯವೇ ಇಲ್ಲ. ಈ ಸಂಖ್ಯೆ ನೋಡಿ, 85%. ಅಂದ್ರೆ ಇಲ್ಲಿ ದುಡಿಯೋ 100ಕ್ಕೆ 85 ಜನ ಕೃಷಿಯನ್ನೇ ನಂಬಿಕೊಂಡಿದ್ದಾರೆ. ಇದರರ್ಥ ಏನು? ಅವರ ಇಡೀ ಆರ್ಥಿಕತೆ ನಿಂತಿರೋದೇ ಕೃಷಿ ಮೇಲೆ. ಒಂದ್ಸಾರಿ ಮಳೆ ಕೈಕೊಟ್ರೋ, ಬೆಳೆ ಹಾಳಾದ್ರೂ ಅಥವಾ ಮಾರುಕಟ್ಟೆಯಲ್ಲಿ ಬೆಲೆ ಬಿದ್ರೂ ಅದರ ನೇರ ಹೊಡೆತ ಬೀಳೋದು ಅವರ ಜೀವನದ ಮೇಲೆ. ಈ ಆರ್ಥಿಕ ಅನಿಶ್ಚಿತತೆ ಇದೆಯಲ್ಲ, ಅದೇ ಇಲ್ಲಿನ ಜನರ ಬದುಕಿನ ಅತಿದೊಡ್ಡ ಸವಾಲು. ಇನ್ನು ಜನರ ದಿನನಿತ್ಯದ ಬದುಕಿನ ಕಡೆ ನೋಡಿದ್ರೆ ಅದು ಸವಾಲುಗಳ ಸರಮಾಲೆಯ ಸರಿ. ಸಾಕ್ಷರತೆ ಪ್ರಮಾಣ ರಾಜ್ಯದ ಸರಾಸರಿಗಿಂತ ತುಂಬಾನೇ ಕಡಿಮೆ. ಕುಡಿಯೋ ನೀರಿಗೆ ನಿರಂತರ ಹೋರಾಟ. ಇವತ್ತಿಗೂ ಟ್ಯಾಂಕರ್ಗಳನ್ನೇ ನಂಬ್ಕೊಂಡಿರೋ ಪರಿಸ್ಥಿತಿ. ಒಂದೂರಿಂದ ಇನ್ನೊಂದೂರಿಗೆ ಹೋಗೋಕೆ ಸರಿಯಾದ ರಸ್ತೆಗಳಿಲ್ಲ. ಎಷ್ಟೋ ಹಳ್ಳಿಗಳು ಮುಖ್ಯ ಪಟ್ಟಣಗಳಿಂದ ದೂರ ಒಡೆದುಬಿಟ್ಟಿವೆ. ಓದಿರೋ ಯುವಕರಿಗೆ ಸ್ಥಳೀಯವಾಗಿ ಕೆಲಸ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಗರಗಳಿಗೆ ವಲಸೆ ಹೋಗ್ತಿದ್ದಾರೆ. ಎಲ್ಲಾ ಸಮಸ್ಯೆಗಳು ಜನರ ದಿನನಿತ್ಯದ ಬದುಕಲ್ಲಿ ಒಂದು ರೀತಿ ಹತಾಶೆಯನ್ನ ತುಂಬುತ್ತೆ. ಸಹಜವಾಗಿಯೇ ಬದಲಾವಣೆ ಬೇಕು ಅಂತ ಅನ್ಸೋಕೆ ಶುರುವಾಗುತ್ತೆ. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡಿದೆ ಮತ್ತು ತಮ್ಮ ಅಭಿಪ್ರಾಯವನ್ನ ಜವಾಬ್ದಾರಿಯುತವಾಗಿ ವ್ಯಕ್ತಪಡಿಸುವ ಅವಕಾಶವನ್ನು ಕೊಟ್ಟಿದೆ. ಈಗ ದೇವದುರ್ಗದ ಜನ ತಮ್ಮ ಅಗತ್ಯತೆಗಳನ್ನ, ತಮ್ಮ ಹತಾಶೆಯನ್ನ ಮತದಾನದ ಮೂಲಕ ಹೇಗೆ ವ್ಯಕ್ತಪಡಿಸಿದ್ದಾರೆ ಅಂತ ನೋಡೋಣ. ನೆನಪಿಡಿ, 2023ರ ಚುನಾವಣಾ ಫಲಿತಾಂಶ ಕೇವಲ ಒಂದು ಸೋಲು ಗೆಲುವು ಅಲ್ಲ, ಅದೊಂದು ಸ್ಪಷ್ಟವಾದ ಸಂದೇಶ. ಈ ಸಂಖ್ಯೆಗಳನ್ನ ಒಮ್ಮೆ ಸರಿಯಾಗಿ ಗಮನಿಸಿ. 2018ರಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಅಭ್ಯರ್ಥಿ ಸುಮಾರು 21,000 ಮತಗಳ ಅಂತರದಿಂದ ಗೆದ್ದಿದ್ರು. ಆದರೆ 5 ವರ್ಷದಲ್ಲಿ 2023ರಲ್ಲಿ ಅದೇ ಅಭ್ಯರ್ಥಿ ಸುಮಾರು 34,000 ಮತಗಳ ಅಂತರದಿಂದ ಸೋತಿದ್ದಾರೆ. ಅಂದ್ರೆ ಗೆಲುವಿನಿಂದ ಸೋಲಿಗೆ. ಇದು ಸಣ್ಣ ಬದಲಾವಣೆ ಅಲ್ಲ, ಇದು ಮತದಾರರ ಮನಸ್ಥಿತಿಯಲ್ಲಿ ಆಗಿರೋ ಒಂದು ದೊಡ್ಡ ನಾಟಕೀಯ ಬದಲಾವಣೆಯನ್ನ ತೋರಿಸುತ್ತೆ. ಇದು ಆಡಳಿತದ ಮೇಲೆ ಜನರಿಗೆ ಎಷ್ಟು ಅಸಮಾಧಾನ ಇತ್ತು ಅನ್ನೋದಕ್ಕೆ ಸ್ಪಷ್ಟವಾದ ಸಂಕೇತ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನು ಗೊತ್ತಾ? ಈ 2 ಚುನಾವಣೆಗಳ ನಡುವೆ ಆಗಿರೋ ಒಟ್ಟು ಮತಗಳ ಬದಲಾವಣೆ 55,000ಕ್ಕೂ ಹೆಚ್ಚು. ಇದು ಕೇವಲ ಒಂದು ಸಣ್ಣ ಅಲೆ ಅಲ್ಲ, ಇದೊಂದು ರಾಜಕೀಯ ಭೂಕಂಪಕ್ಕೆ ಸಮ. ಇಷ್ಟು ದೊಡ್ಡ ಮಟ್ಟದ ಬದಲಾವಣೆ ಸುಮ್ಮನೆ ಆಗಲ್ಲ. ಇದರ ಹಿಂದೆ ಖಂಡಿತವಾಗಿಯೂ ಗಟ್ಟಿಯಾದ ಆಳವಾದ ಕಾರಣಗಳು ಇದ್ದೇ ಇರುತ್ತವೆ. ಇಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ಅಂಶ ಇದೆ. ಮತದಾನದ ಪ್ರಮಾಣ 6% ಹೆಚ್ಚಾಗಿದೆ. ಸಾಮಾನ್ಯವಾಗಿ ಮತದಾನದ ಪ್ರಮಾಣ ಹೆಚ್ಚಾಯಿತು ಅಂದ್ರೆ ಅದರರ್ಥ ಜನ ಬದಲಾವಣೆ ಬಯಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬಂದಿದ್ದಾರೆ ಅಂತ. ಇದು ಆಡಳಿತದ ಮೇಲಿರೋ ತೀವ್ರ ಅಸಮಾಧಾನವನ್ನು ತೋರಿಸುತ್ತೆ.
ಜನ ಇನ್ನೂ ಸುಮ್ಮನಿರೋಕೆ ತಯಾರಿಲ್ಲ, ತಮ್ಮ ಅಭಿಪ್ರಾಯವನ್ನ ಮತದ ಮೂಲಕ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರಿ, ಹಾಗಾದ್ರೆ ಆಡಳಿತ ವಿರೋಧಿ ತೀರ್ಪಿನ ಹಿಂದಿನ ನಿಜವಾದ ಕಾರಣಗಳೇನು? ಬನ್ನಿ ಅದರ ಆಳಕ್ಕೆ ಇಳಿದು ನೋಡೋಣ. ಮತ್ತೊಮ್ಮೆ ಹೇಳ್ತೀನಿ, ಇದು ವ್ಯಕ್ತಿಗಳ ಬಗ್ಗೆ ಅಲ್ಲ, ಬದಲಾಗಿ ಸಿಸ್ಟಮ್, ಆಡಳಿತ ವ್ಯವಸ್ಥೆ ಎಲ್ಲಿ ಎಡಿದೆ ಅನ್ನೋದರ ಬಗ್ಗೆ. ಮತದಾರರು ಯಾಕೆ ಈ ನಿರ್ಧಾರಕ್ಕೆ ಬಂದ್ರು? ನಮ್ಮ ವಿಶ್ಲೇಷಣೆಯ ಪ್ರಕಾರ 3 ಮುಖ್ಯವಾದ ವ್ಯವಸ್ಥೆಯ ವೈಫಲ್ಯಗಳು ಮತದಾರರ ನಂಬಿಕೆಯನ್ನೇ ಅಲುಗಾಡಿಸಿವೆ. 1. ಕಲ್ಯಾಣ ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪದೇ ಇರೋದರಿಂದ ಉಂಟಾದ ವೆಲ್ಫೇರ್ ಫಟೀಗ್ ಅಥವಾ ನಿರಾಸಕ್ತಿ. 2. ಅಭಿವೃದ್ಧಿಯ ಅಂತರ, ಅಂದ್ರೆ ಕಣ್ಣಿಗೆ ಕಾಣುವಂಥ ಕೆಲಸಗಳು ಆಗದೇ ಇರೋದು. 3. ಯುವಕರಿಗೆ ಉದ್ಯೋಗವೇ ಇಲ್ಲದ ಒಂದು ಗಂಭೀರ ಬಿಕ್ಕಟ್ಟು. ಮೊದಲನೇದಾಗಿ ವೆಲ್ಫೇರ್ ಫಟೀಗ್ ಅಂದ್ರೆ ಏನು ಅಂತ ನೋಡೋಣ. ಸರ್ಕಾರ ಯೋಜನೆಗಳನ್ನ ಘೋಷಿಸುತ್ತೆ, ಸಹಾಯಧನ ಕೊಡ್ತೀನಿ ಅಂತ ಹೇಳುತ್ತೆ, ಆದರೆ ಅದು ಸಮಯಕ್ಕೆ ಸರಿಯಾಗಿ ಜನರಿಗೆ ತಲುಪದೇ ಇದ್ದಾಗ ಅಥವಾ ಕೊಟ್ಟ ಭರವಸೆಗಳು ಹುಸಿಯಾದಾಗ ಜನರ ನಂಬಿಕೆ ನಿಧಾನವಾಗಿ ಕರಗ್ತಾ ಹೋಗುತ್ತೆ. ಭರವಸೆಗಳು ಕೇವಲ ಮಾತುಗಳಾಗಿ ಉಳಿದಾಗ ಜನರಿಗೆ ಇಡೀ ಸಿಸ್ಟಮ್ ಮೇಲೆಯೇ ಒಂದು ರೀತಿ ಬೇಸರ, ಜಿಗುಪ್ಸೆ ಮೂಡುತ್ತೆ. 2ನೇದು ಅಭಿವೃದ್ಧಿಯ ಅಂತರ. ಇದು ಕೇವಲ ಪೇಪರ್ ಮೇಲಿನ ಅಂಕಿಅಂಶ ಅಲ್ಲ, ಇದು ಜನರ ದಿನನಿತ್ಯದ ಬದುಕಿನ ಕಠೋರ ವಾಸ್ತವ. ಈ ಮಾತು ಅದನ್ನೆಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಅಭಿವೃದ್ಧಿಯ ಅಂತರ ಅಂದ್ರೆ ಗುಂಡಿ ಬಿದ್ದಿರೋ ರಸ್ತೆ, ಒಂದು ಮಗುವಿಗೆ ಹುಷಾರಿಲ್ದಿದ್ದಾಗ ಅದನ್ನ ಬೇಗ ಆಸ್ಪತ್ರೆಗೆ ಸೇರಿಸೋಕೆ ಅಡ್ಡಿಪಡಿಸೋದು ಅಷ್ಟೇ. ಹದಗೆಟ್ಟ ರಸ್ತೆಗಳು, ಕುಡಿಯೋ ನೀರಿಗೆ ಟ್ಯಾಂಕರ್ ಹಿಂದೆ ಓಡೋದು, ಇವೆಲ್ಲವೂ ಆ ಅಭಿವೃದ್ಧಿಯ ಅಂತರದ ಬೇರೆ ಬೇರೆ ಮುಖಗಳು. ಮತ್ತು 3ನೇಯದಾಗಿ ಉದ್ಯೋಗದ ಬಿಕ್ಕಟ್ಟು. ಕೃಷಿ ಭೂಮಿ ಎಲ್ಲರ ಹೊಟ್ಟೆ ತುಂಬಿಸೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಸತ್ಯ. ಓದಿ ದೊಡ್ಡ ಕನಸುಗಳನ್ನ ಕಟ್ಟಿಕೊಂಡಿರೋ ಯುವಕರಿಗೆ ತಮ್ಮ ಊರಲ್ಲೇ ದುಡಿಯೋಕೆ ಯಾವುದೇ ಫ್ಯಾಕ್ಟರಿಗಳಿಲ್ಲ, ಉದ್ಯಮಗಳಿಲ್ಲ. ಹಾಗಾಗಿ ಅವರು ಕೆಲಸ ಹುಡುಕೊಂಡು ಬೆಂಗಳೂರು, ಮುಂಬೈನಂತಹ ನಗರಗಳಿಗೆ ವಲಸೆ ಹೋಗಲೇಬೇಕು. ಇದರಿಂದ ಏನಾಗುತ್ತೆ? ಹಳ್ಳಿಗಳ ಆರ್ಥಿಕತೆ ಕುಸಿಯುತ್ತೆ, ಕುಟುಂಬಗಳು ಒಡೆದುಗೋಗ್ತವೆ. ಅಭ್ಯರ್ಥಿಯ ವಿಶ್ಲೇಷಣೆ ಕಡೆ ಗಮನಹರಿಸಿದಾಗ ಅವರ ರಿಟೇನಬಿಲಿಟಿ ಸ್ಕೋರ್ ಅಂದ್ರೆ ಮತ್ತೆ ಆಯ್ಕೆಯಾಗುವ ಸಾಧ್ಯತೆ 100ಕ್ಕೆ ಕೇವಲ 40 ಇತ್ತು. ಇದರ ನೇರ ಅರ್ಥ ಬಹುಪಾಲು ಮತದಾರರು ಬದಲಾವಣೆಯನ್ನೇ ಬಯಸುತ್ತಿದ್ದರು. ಜೊತೆಗೆ ಕ್ಷೇತ್ರದ ಪ್ರಬಲ ಬುಡಕಟ್ಟು ಸಮುದಾಯಗಳ ಜೊತೆಗಿನ ಸಂಪರ್ಕದಲ್ಲಿ ಕೊರತೆ ಇದ್ದದ್ದು ಕೂಡ ಒಂದು ಕಾರಣವಾಗಿರಬಹುದು. ಇದು ಒಬ್ಬ ವ್ಯಕ್ತಿಯ ವಿಶ್ಲೇಷಣೆಗಿಂತ ಆ ರಾಜಕೀಯ ಪರಿಸ್ಥಿತಿಯ ವಿಶ್ಲೇಷಣೆ. ಸರಿ, ಇಲ್ಲಿವರೆಗೂ ನಾವು ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡ್ವಿ. ಆದ್ರೆ ಕೇವಲ ಸಮಸ್ಯೆ ಹೇಳಿದ್ರೆ ಸಾಲ್ದು, ಅದಕ್ಕೆ ಪರಿಹಾರ ಏನು ಅನ್ನೋದು ಮುಖ್ಯ. ಹಾಗಾದ್ರೆ ಈ ಸಮಸ್ಯೆಗಳನ್ನ ಬಗೆಹರಿಸಿ ಜನರ ನಂಬಿಕೆಯನ್ನ ಮತ್ತೆ ಕಟ್ಟೋಕೆ ಒಂದು ಸ್ಪಷ್ಟವಾದ, ಕಾರ್ಯರೂಪಕ್ಕೆ ತರಬಹುದಾದ ಯೋಜನೆ ಏನು? ಅದರ ಕಡೆ ಗಮನ ಹರಿಸೋಣ. ಆಡಳಿತ ನಡೆಸೋರಿಗೆ ಇದೊಂದು ದೊಡ್ಡ ಪಾಠ. ಒಂದು ಕಡೆ ದೇವದುರ್ಗದಲ್ಲಿ ಜನ ಇವತ್ತಿಗೂ ನೀರು, ರಸ್ತೆ ಅಂತ ಮೂಲಭೂತ ಸೌಕರ್ಯಗಳಿಗೆ ಹೋರಾಟ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಲ್ಲಿ ಅಲ್ಲಿನ ಶಾಸಕರು ಕಣ್ಣಿಗೆ ಕಾಣುವಂತಹ ಮೂಲಸೌಕರ್ಯಗಳನ್ನು ಒದಗಿಸಿದ್ದಕ್ಕೆ ಕಾಂಕ್ರೀಟ್ ಮ್ಯಾನ್ ಅಂತಲೇ ಹೆಸರುವಾಸಿ. ಇದರ ಅರ್ಥ ಸ್ಪಷ್ಟ: ಮತದಾರರು ತಮ್ಮ ಕಣ್ಣಿಗೆ ಕಾಣೋ, ತಮ್ಮ ದೈನಂದಿನ ಬದುಕಿಗೆ ಅನುಕೂಲವಾಗುವ ಕೆಲಸಗಳನ್ನು ಗುರುತಿಸ್ತಾರೆ, ಅದಕ್ಕೆ ಬೆಲೆ ಕೊಡ್ತಾರೆ. ಹಾಗಾದ್ರೆ ದೇವದುರ್ಗದ ಪುನಶ್ಚೇತನಕ್ಕೆ ಇಲ್ಲಿದೆ ಒಂದು 3 ಸ್ತಂಭಗಳ ಯೋಜನೆ. ಮೊದಲನೇ ಸ್ತಂಭ ಜನರ ಸಂಪರ್ಕ, ಅಂದ್ರೆ ಎಲ್ಲಾ ಕಾಲದಲ್ಲೂ ಓಡಾಡಬಹುದಾದ ರಸ್ತೆಗಳ ಜಾಲ ನಿರ್ಮಿಸೋದು. 2ನೇ ಸ್ತಂಭ ಜೀವಜಲ, ಅಂದ್ರೆ ಪ್ರತಿ ಮನೆಗೂ 100ಕ್ಕೆ 100% ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸೋದು. 3ನೇ ಸ್ತಂಭ ಜೀವನೋಪಾಯ, ಅಂದ್ರೆ ಸ್ಥಳೀಯವಾಗಿ ಒಂದು ಕೃಷಿ ಕೈಗಾರಿಕಾ ಕೇಂದ್ರ ಸ್ಥಾಪಿಸಿ ಉದ್ಯೋಗ ಸೃಷ್ಟಿಸೋದು. ಈ 3 ಕೆಲಸಗಳು ಜನರ ಜೀವನದಲ್ಲಿ ನಿಜವಾದ ಬದಲಾವಣೆ ತರಬಲ್ಲವು. ಈ ಯೋಜನೆಗಳು ಹೇಗೆ ಕೆಲಸ ಮಾಡ್ತವ ಅಂತ ನೋಡಿ. 50 ಕಿಲೋಮೀಟರ್ ರಸ್ತೆ ಮಾಡಿದ್ರೆ 30 ಹಳ್ಳಿಗಳಿಗೆ ಸಂಪರ್ಕ ಸಿಗುತ್ತೆ. ರೈತರು ತಮ್ಮ ಬೆಳೆಯನ್ನ ಸುಲಭವಾಗಿ ಮಾರುಕಟ್ಟೆಗೆ ತರಬಹುದು. 100 ಕಿಲೋಮೀಟರ್ ಪೈಪ್ಲೈನ್ ಹಾಕಿದ್ರೆ 20,000 ಜನರಿಗೆ ಶುದ್ಧ ಕುಡಿಯೋ ನೀರು ಸಿಗುತ್ತೆ. ಇದರಿಂದ ಅವರ ಆರೋಗ್ಯ, ಅವರ ಘನತೆ ಎರಡೂ ಹೆಚ್ಚಾಗುತ್ತೆ. ಇನ್ನು ಒಂದು ಅಗ್ರೋ ಪಾರ್ಕ್ ಮಾಡಿದ್ರೆ ಕನಿಷ್ಠ 300 ಸ್ಥಳೀಯರಿಗೆ ಅಲ್ಲೇ ಕೆಲಸ ಸಿಗುತ್ತೆ. ನೋಡಿ, ಇದು ಕೇವಲ ಖರ್ಚು ಮಾಡೋದಲ್ಲ, ಇದು ಜನರ ಭವಿಷ್ಯದ ಮೇಲೆ ಮಾಡೋ ಹೂಡಿಕೆ. ಈ ಯೋಜನೆಗಳನ್ನು ಜಾರಿಗೆ ತರುವಾಗ ಭಾರತದ ಹೊಸ ಡೇಟಾ ಸಂರಕ್ಷಣಾ ಕಾನೂನಿನ ಪ್ರಕಾರ ಜನರ ವೈಯಕ್ತಿಕ ಮಾಹಿತಿಯನ್ನು ಗೌರವಿಸುವುದು ಮತ್ತು ಅವರ ಒಪ್ಪಿಗೆಯನ್ನ ಪಡೆಯುವುದು ಬಹಳ ಮುಖ್ಯ. ಇದನ್ನ ಗಮನದಲ್ಲಿಟ್ಕೊಂಡು ಯಶಸ್ಸು ಅನ್ನೋದು ಸಂಪನ್ಮೂಲಗಳ ಕೊರತೆಯಿಂದ ಬರೋದಲ್ಲ, ಬದಲಾಗಿ ಜಲಜೀವನ್ ಮಿಷನ್ನಂತಹ ರಾಷ್ಟ್ರೀಯ ಯೋಜನೆಗಳನ್ನ ಹಳ್ಳಿಯ ಕಟ್ಟಕಡೆ ಮನುಷ್ಯನ ಅಗತ್ಯಕ್ಕೆ ತಕ್ಕಂತೆ ತಲುಪಿಸೋದ್ರಲ್ಲಿದೆ. ಆಡಳಿತದ ನಿಜವಾದ ಕಲೆ ಇರೋದೇ ಇಲ್ಲಿ. ರಾಷ್ಟ್ರೀಯ ಮಟ್ಟದ ಪಾಲಿಸಿಗಳನ್ನ ಸ್ಥಳೀಯ ಮಟ್ಟದ ಅವಶ್ಯಕತೆಗಳ ಜೊತೆ ಜೋಡಿಸೋ ಒಂದು ಸೇತುವೆ ಕಟ್ಟೋದು, ಆ ಸೇತುವೆಯನ್ನ ಬಲಪಡಿಸೋದೇ ಇವತ್ತಿನ ಸವಾಲು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ:
ನಾವು ಇಲ್ಲಿಯವರೆಗೆ ನೋಡಿದ ಈ ಡೇಟಾ, ಈ ವಿಶ್ಲೇಷಣೆ ಇದೆಲ್ಲ ಒಬ್ಬ ವ್ಯಕ್ತಿಯ ಮೇಲಿನ ದಾಳಿನ ಅಥವಾ ಜನರ ಜತೆ ಮುರಿದೋಗಿರೋ ನಂಬಿಕೆಯನ್ನ ಮತ್ತೆ ಕಟ್ಟೋಕಿರೋ ಒಂದು ದಾರಿದೀಪನ. ಈ ವಿಶ್ಲೇಷಣೆಯ ಉದ್ದೇಶವೇ ಅದು. ಜನರ ಧ್ವನಿಯನ್ನ ಕೇಳಿಸ್ಕೊಳ್ಳೋದು, ಅವರನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ಅವರ ಅಗತ್ಯಗಳನ್ನ ಪ್ರಾಮಾಣಿಕವಾಗಿ ಪೂರೈಸೋದು ಹೇಗೆ ಅಂತ ಯೋಚಿಸೋದು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪಿದೆಯಲ್ಲ, ಅದೇ ಕೊನೆಯ ಪಾಠ. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.